ಕೋಲಾರ ಕಾಂಗ್ರೆಸ್ನ ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಧಾನ ಸಭೆ ನಡೆಸೋದಕ್ಕೆ ಮುಂದಾಗಲಾಗ್ತಾ ಇದೆ. ಎರಡು ಬಣಗಳ ನಡುವೆ ಬಡಿದಾಟ ಏನಿತ್ತು ಅದಕ್ಕೆ ಫುಲ್ ಸ್ಟಾಪ್ ಇಡೋ ಕೆಲಸವನ್ನ ಇವತ್ತು ಮಾಡುತ್ತೆ ಕಾಂಗ್ರೆಸ್ ಅನ್ನೋದು ತಿಳಿದು ಬರ್ತಾ ಇದೆ. ಇಂದು ಸಿಎಂ ಹಾಗೂ ಡಿಸಿಎಂ ಜೊತೆಗಿನ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಮನೆ ಮಾಡ್ತಾ ಇರೋದು. ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಯ ನಂತರ ಈ ಸಭೆಯನ್ನ ಕರೆಯಲಾಗಿದೆ. ಎರಡೂ ಬಣದವರನ್ನ ಕೂರಿಸಿ ಸಭೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ರಮೇಶ್ ಕುಮಾರ್ ಬಣ ಹಾಗೂ ಮುನಿಯಪ್ಪ ಬಣದ ಜೊತೆಗೆ ಚರ್ಚೆಯನ್ನ ಮಾಡಿ ಟಿಕೆಟ್ ಅನ್ನ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅಂದುಕೊಂಡವರಿಗೆ ಕೊಟ್ರೆ ಅದರಿಂದ ಪ್ರಾಸ್ ಏನು ಕಾನ್ಸ್ ಏನು ಅಂದ್ರೆ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ಮತ್ತೊಮ್ಮೆ ಚರ್ಚೆಯನ್ನ ಮಾಡಲಾಗುತ್ತೆ. ಜೊತೆಗೆ ಯಾರಿಗೆ ಟಿಕೆಟ್ ಕೊಟ್ಟರು ಪಕ್ಷದ ಹಿತಕ್ಕಾಗಿ ಕೆಲಸ ಮಾಡಿ ಅನ್ನೋ ಕಿವಿ ಮಾತನ್ನ ಎರಡೂ ಬಣದವರಿಗೆ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ನಿನ್ನೆ ಕಾಂಗ್ರೆಸ್ನವರು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಸೀರಿಯಸ್ ಆಗ್ತಾ ಹೋಯಿತು ಇಡೀ ಇಶ್ಯೂ. ತೀವ್ರ ಮುಜುಗರಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ತಳ್ಳಿತು. ಇದಾದ ನಂತರ ಎಚ್ಚೆತ್ತಂತಹ ಸರ್ಕಾರ ಹೈ ಡ್ರಾಮಾಕ್ಕೆ ಫುಲ್ ಸ್ಟಾಪ್ ಇಡೋ ಕೆಲಸವನ್ನ ಮುಂದಾಗ್ತಾ ಇದೆ.